ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡ್ತಾಯಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಗಣೇಶ ಚತುರ್ಥಿಗೆ ಯಾವ ರೀತಿ ಎಲೆಯಿಂದ ಡೆಕೋರೇಷನ್ ಮಾಡೋದಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಲಾಸ್ಟ್ ಗಂಟನೂ ನೋಡಿ, ಕೆಲವೊಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋಗೆ ನಿಮ್ಮಿಂದ 1000 ಲೈಕ್ ಬೇಕಂತ ಕೇಳ್ಕೊತಾ ಇದ್ದೀನಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಥರ ಒಂದು ವೇಸ್ಟ್ ಅಲ್ಲಿಗೆ ತೊಗೊಂಡಿದ್ದೀನಿ, ಮತ್ತು ಎಲೆನೂ ಡಬಲ್ ಸೈಡ್ ಗಮ್ ಟೇಪ್ ತೊಗೊಂಡಿದ್ದೀನಿ. ಎಲೆನಲ್ಲಿ ಇರುವಂಥ ತೊಟ್ಟರ ತೆಗಿಬೇಕಾಗುತ್ತೆ. ಡಬಲ್ ಸೈಡ್ ಟೇಪ್ನ ನೀವು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಈ ಥರ ಹಳೇದು ಯಾವುದಾದ್ರು ವುಡ್ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಕಾರ್ಡ್ಬೋರ್ಡ್ ಬರುತ್ತಲ್ವ, ಅಥವಾ ಟರ್ಮಾಕೋಲ್ ಸಿಗುತ್ತೆ. ಬುಕ್ ಸ್ಟೋರಲ್ಲಿ ಕೇಳಿದ್ರೆ ನಿಮಗೆ ಟರ್ಮಾಕೋಲ್ ಸಿಗುತ್ತೆ. ಅದನ್ನು ತಂದು ನೀವು ಗುಂಡ್ಪಿನಿಂದ ಕೂಡ ನೀವು ಡಿಸೈನ್ ಮಾಡ್ಕೋಬೋದು. ಅದನ್ನು ನಿಮ್ಗೆ ಈ ಥರ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಟರ್ಮಾಕೋಲ್ ಅಂದರೆ ನೀವು ಎಲ್ಲಿ ದೇವ್ರನ್ನ ಕುಂಡಿಸ್ತೀರೋ ಅಲ್ಲಿ ನೀವು ಗೋಡೆಗೆ ಡಬಲ್ ಸೈಡ್ ಗಮ್ಮಿಂದ ಅಂಟಿಸ್ಬಿಟ್ಟು ಆನಂತರ ನೀವು ಎಲೆನ ಗುಂಪಿನಿಂದ ನಿಮಗೆ ಸ್ಟೆಪ್ಪು ನೀವು ಜೋಡಿಸ್ಕೊಂಡು ಹೋಗ್ಬೋದು. ಆದರೆ ನಿಮ್ಗೆ ಈ ಥರ ಕಾರ್ಡ್ಬೋರ್ಡ್ ಅಥವಾ ವುಡ್ ಪೀಸ್ ಏನಾದರೂ ಇದ್ದರೆ ನಾನು ತೋರಿಸೋ ಥರ ನೀವು ಡಬಲ್ ಸೈಡ್ ಗಮ್ ಟೇಪಿಂದ ಅಂಟಿಸ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಮತ್ತು ಎಲೆನ ಮತ್ತೆ ನೀವು ಯೂಸ್ ಕೂಡ ಮಾಡ್ಕೊಬೋದು. ಸೊ ಈ ಥರ ಗಮ್ ಟೇಪ್ ಹಾಕಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಲೈನಾಗಿ ಮೇಲೆಯಿಂದ ಜೋಡಿಸ್ಕೊಬರ್ತಾಯಿದ್ದೀನಿ. ಸೊ ಮೇಲೆಯಿಂದ ಜೋಡಿಸ್ಕೊಬಂದ್ರೆ ನಿಮಗೆ ಅದು ಸ್ಟೆಪ್ ಗೊತ್ತಾಗುತ್ತೆ, ಮತ್ತು ಯಾವ ಥರ ಸೈಜು ಡಿಫ್ರೆನ್ಸ್ ಎಲ್ಲ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ಥರ ತೋರಿಸ್ತಾ ಇದ್ದೀನಿ. ಇದು ಹಬ್ಬದ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಚತುರ್ಥಿ ಹಬ್ಬ, ಮತ್ತು ಬೇರೆ ಥರ ಏನಾದರೂ ಫಂಕ್ಷನ್ಗಳಲ್ಲಿ ದೇವ್ರನ್ನ ಕಲಶ ಥರ ಇಡ್ತೀರಂದರೆ ಖಂಡಿತ ಈ ಥರ ನೀವೇ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು. ಸೊ ಈ ಥರ ತುಂಬ ಡಿಫ್ರೆಂಟ್ ವೀಡಿಯೋಸ್ ಇನ್ನು ಮುಂದೆ ಬರ್ತಾ ಇರುತ್ತೆ. ಯಾಕಂದರೆ ಆಲ್ರೆಡಿ ಎಲ್ಲ ಮಾಡಿಟ್ಟಿದ್ದೀನಿ ಡೆಕೋರೇಷನ್ಗೆ ಯಾವ ರೀತಿ ಮಾಡೋದು ಅಂತ ಕಡಿಮೆ ಬಜೆಟಲ್ಲಿ. ಸೊ ಇವಾಗ ಒಂದು ಸ್ಟೆಪ್ ಆಗೋಯ್ತು. ಇವಾಗ ಸೆಕೆಂಡ್ ಲೇಯರು. ಸೊ ಸೆಕೆಂಡ್ ಲೇಯರ್ ಕೂಡ ನೀವು ಮೇಲೆ ಯಾವ ಥರ ಜೋಡಿಸ್ಕೊಬಂದ್ರು ಅದೇ ರೀತಿನೇ ಗಮ್ ಟೇಪಿಂದ ಅಂಟಿಸ್ಕೊಬರ್ತಾಯಿದ್ದೀನಿ. ತುಂಬಾ ಈಸಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಮ ಹತ್ರ ಅಲ್ಲಿಗೆ ಪೀಸ್ ಇಲ್ಲಾಂದರೆ ನಾರ್ಮಲ್ ಕಾರ್ಡ್ಬೋರ್ಡ್ ಏನಾದರೂ ನೀವು ಪರ್ಚೇಸ್ ಮಾಡಿರ್ತೀರ, ದೊಡ್ಡ ಕಾರ್ಡ್ಬೋರ್ಡ್ಗಳಿರುತ್ತಲ್ವ, ಅದನ್ನು ಯೂಸ್ ಮಾಡ್ಕೋಬೋದು. ಅದಿಲ್ಲ ಅಂದರೆ ಮಾತ್ರ ನೀವು ಟರ್ಮಾಕೋಲ್ ಯೂಸ್ ಮಾಡ್ಕೊಳ್ಳಿ. 3 ಆಪ್ಷನಲ್ಲಿ ಕೊಟ್ಟಿದ್ದೀನಿ, ನಿಮ್ಗೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಈ ಡಬಲ್ ಸೈಡ್ ಗಮ್ ಟೇಪ್ ಕೂಡ ನಿಮಗೆ ಕಡಿಮೆ ರೇಟ್ಗೆ ಸಿಗುತ್ತೆ. 5 ರೂಪಾಯಿಗೆ, 10 ರೂಪಾಯಿಗೆ, 20 ರೂಪಾಯಿಗೆ, ಸೈಜ್ ಮೇಲೆ ಡಿಫ್ರೆಂಟಾಗಿ ಸಿಗುತ್ತೆ, ನೀವು ತೊಗೊಬೋದು. ನೋಡಿ ಇವಾಗ ಇದನ್ನು ಅಂಟಿಸ್ಕೊತಾ ಇದ್ದೀನಲ್ಲ, ಈ ಥರ ಪೂರ್ತಿ ಅಂಟಿಸ್ಕೊಂಡ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಲೈನ್ ಇಷ್ಟಕ್ಕೆ ಬಂದಿದೆ. ಈ ಥರ ನೋಡಿ ಜೋಡಿಸಿದ್ದೀನಿ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಅದರಲ್ಲೂ ನೀವು ಮನೇಲಿ ಇನ್ನೂ ಡೆಕೋರೇಷನ್, ನಿಮ್ಗೆ ಇಷ್ಟವಾದಂಥ ಡೆಕೋರೇಷನ್ ಮಾಡಿದಾಗ ಇನ್ನೂ ನೋಡೋಕ್ಕೆ ಚೆನ್ನಾಗಿರುತ್ತೆ. ಆದರೆ ನಾನೊಂದು ಸಿಂಪಲಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಕಾರ್ಡ್ಬೋರ್ಡಲ್ಲಿ ಈ ಥರ ನಾನು ಸ್ವಸ್ತಿಕ್ ಥರದ್ದು ಒಂದು ಮಾರ್ಕ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಶಾವಂತಿಗೆ ಹೂವು ಅಥವಾ ನಿಮ್ಗೆ ಇಷ್ಟವಾದಂಥ ಪ್ಲಾಸ್ಟಿಕ್ ಫ್ಲವರ್ ಯಾವುದಾದ್ರು ಆಗಿರ್ಬೋದು, ಇದನ್ನು ನಾನು ಹೂವನ್ನ ಈ ಥರ ಜೋಡಿಸ್ಕೊತಾ ಇದ್ದೀನಿ. ಯಾವ ರೀತಿ ಅಂದರೆ ನೀವು ಡಬಲ್ ಸೈಡ್ ಗಮ್ ಟೇಪಲ್ಲಿ ಅಂಟಿಸ್ಕೋಬೋದು, ಆದರೆ ನಾನು ಗ್ಲೂಗನ್ ಯೂಸ್ ಮಾಡ್ತಾಯಿದ್ದೀನಿ. ಗ್ಲೂಗನ್ನಿಂದ ನಿಮಗೆ ಬೇಗನೆ ಅದು ಗ್ರಿಪ್ಪಾಗಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಸೊ ಇವಾಗ ಅಂಟಿಸಿದಾಯಿತು, ನೀವೇ ನೋಡ್ತಾ ಇರ್ಬೋದು. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಅಲ್ಲ, ಗ್ರೀನು ಯೆಲ್ಲೋ ರೆಡ್ಡು. ಮೇಲೆ ಬಂದ್ಬಿಟ್ಟು ಶಾವಂತಿಗೆ ಬಟನ್ ರೋಸು ಆ ಥರ ವೈಟ್ ಕಲರ್ದಿತ್ತು, ಅದನ್ನು ಆ ಥರ ಮೇಲೆ ಜೋಡಿಸಿದ್ದೀನಿ. ಅದನ್ನು ನಾನು ಗ್ಲೂಗನ್ನಿಂದ ಅಂಟಿಸ್ಬಿಟ್ಟಿದ್ದೀನಿ. ನೀವು ಬೇಕಂದರೆ ಡಬಲ್ ಸೈಡ್ ಗಮ್ ಟೇಪಿಂದನೂ ಮಾಡ್ಕೊಬೋದು. ಆನಂತರ ಟೇಬಲೆಲ್ಲ ಅರೇಂಜ್ಮೆಂಟ್ ಮಾಡಿದ್ಮೇಲೆ ಇದನ್ನು ನಾನು ತಂದು ಈ ಥರ ಗೋಡೆಗೆ ಹಾಗೆ ನಿಲ್ಲಿಸಿದ್ದೀನಿ. ಇದು ಯಾವುದೇ ರೀತಿ ಬೀಳೋದಿಲ್ಲ ಗೋಡೆಗೆ, ಯಾಕಂದರೆ ಅಲ್ಲಿಗೆ ಸ್ವಲ್ಪ ದಪ್ಪ ಇರೋದ್ರಿಂದ ಸ್ಟಡಿಯಾಗಿ ಹಾಗೆ ಕೂತಿದೆ ಅದು. ಈಗ ಇದನ್ನು ನೋಡಿ ಸ್ವಸ್ತಿಕ್ ಬಂದ್ಬಿಟ್ಟು ಡಬಲ್ ಸೈಡ್ ಗಮ್ಮಿಂದ ನಾನು ಅಂಟಿಸ್ಕೊತಾ ಇದ್ದೀನಿ. ಮತ್ತು ಸೈಡಲ್ಲೆಲ್ಲ ನಿಮ್ಗೆ ಇಷ್ಟವಾದಂಥ ಡೆಕೋರೇಷನ್ ಮಾಡ್ಕೋಬೋದು. ಖಂಡಿತ ಇವತ್ತಿನ ವೀಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ, ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ. ನಿಮ್ಗೆ ಯಾವ ಥರ ಅನಿಸ್ತು ಅಂತಲೂ ನೀವು ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ಈ ವಿಡಿಯೋಗೆ ನಿಮ್ಮಿಂದ 1000 ಲೈಕ್ ಬೇಕಂತ ಕೇಳ್ತಾ ಇದ್ದೀನಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.